Hello dear students, welcome to online classes of Vivekananda PU College. So we will be continuing the concept of thermal properties of matter. So in the last session we have discussed about definition of heat energy, definition of temperature, various units of heat energy and temperature, and the relation between those. Relation between Tc Celsius scale and Tf Fahrenheit scale, and relationship between Tc and Tk Celsius scale and Kelvin scale, and what are the values of ice points and steam points in various scales of temperature, and relation between Tc and Tf through graph, right, and absolute scale of temperature, absolute zero temperature, and also about thermometer. Thermometer is an instrument which is used to measure temperature of a body, and it works on the principle of variation in the volume of the liquid which is taken inside the bulb like structure in the glass thermometer on with the change in temperature. Temperature change ಆಗ್ತಾ ಹೋದ ಹಾಗೆ the volume of the liquid taken in the glass thermometer keeps on varying. We use usually mercury thermometer or alcohol thermometer. ಯಾಕೆ ಯೂಸ್ ಮಾಡ್ತಾರೆ mercury thermometer ಅನ್ನು? ಒಂದು, mercury is very sensitive to changes in temperature. ಟೆಂಪರೇಚರ್ ಸ್ಲೈಟ್ ಆಗಿ ಚೇಂಜ್ ಆದರೂ ಮರ್ಕ್ಯೂರಿಯ ವಾಲ್ಯೂಮ್ ಚೇಂಜ್ ಆಗ್ತದೆ, ತುಂಬ ಚೇಂಜ್ ಆಗ್ತದೆ. ಸೊ ಒಂದು ಚೂರು ಹೀಟ್ ಎನರ್ಜಿ ಜಾಸ್ತಿ ಉಂಟು, ಟೆಂಪರೇಚರ್ ಜಾಸ್ತಿ ಉಂಟು ಅಂತಂದರೆ ಅದು ಎಕ್ಸ್ಪಾಂಡ್ ಆಗ್ತದೆ, ಥರ್ಮೋಮೀಟ್ರಲ್ಲಿ ರೈಸ್ ಆಗ್ತದೆ. ಸೊ ಅಕಾರ್ಡಿಂಗ್ ಟು ದ ಮಾರ್ಕಿಂಗ್ಸ್ ವಿ ಕ್ಯಾನ್ ನೋಟ್ ಡೌನ್ ದ ಟೆಂಪರೇಚರ್ ವ್ಯಾಲ್ಯೂ. ಆ್ಯಂಡ್ ಆಲ್ಸೋ ದ ಸೆಕೆಂಡ್ ರೀಸನ್ ಈಸ್ ದ್ಯಾಟ್ ಮರ್ಕ್ಯೂರಿ ಡಸಂಟ್ ಸ್ಟಿಕ್ ಟು ದ ಗ್ಲಾಸ್. ಗ್ಲಾಸಲ್ಲಿ ನೀರು ಹಾಕೋದಕ್ಕೂ ಮರ್ಕ್ಯೂರಿ ಹಾಕೋದಕ್ಕೂ ವ್ಯತ್ಯಾಸ ಉಂಟು. ನೀರು ಸ್ಟಿಕ್ ಆಗ್ತದೆ ಗ್ಲಾಸಿಗೆ, ಸರಿಯಲ್ಲ? ನೀರನ್ನು ನಾವು ಥರ್ಮೋಮೀಟ್ರಲ್ಲಿ ನೀರನ್ನು ತೊಗೊಂಡು ಮಾಡಿದರೆ ಅದು ಸ್ಟಿಕ್ ಆಗುವ ಕಾರಣ ಈಸಿಯಾಗಿ ಫ್ಲೋ ಆಗೋದಿಲ್ಲ ಥರ್ಮೋಮೀಟ್ರಲ್ಲಿ. ಬಟ್ ಮರ್ಕ್ಯೂರಿ ಡಸಂಟ್ ಸ್ಟಿಕ್ ಟು ದ ಗ್ಲಾಸ್, ಸೊ ಇಟ್ ಕ್ಯಾನ್ ಈಸಿಲಿ ಫ್ಲೋ ಅಪ್ ಆ್ಯಂಡ್ ಡೌನ್ ಇನ್ಸೈಡ್ ದ ಥರ್ಮೋಮೀಟರ್. ಸೊ ದಟ್ ಈಸ್ ಅನದರ್ ರೀಸನ್. ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವಾಟ್ ಹ್ಯಾಪನ್ಸ್ ವೆನ್ ವಿ ಹೀಟ್ ಅ ಸಬ್ಸ್ಟೆನ್ಸ್. ಸೊ ವೆನ್ ವಿ heat a substance, when we heat a substance, ಒಂದು ಸಬ್ಸ್ಟೆನ್ಸ್ ಅನ್ನು ಹೀಟ್ ಮಾಡಿದಾಗ ಏನೆಲ್ಲ ಆಗ್ತದೆ? ಏನಾಗ್ತದೆ? ಹೀಟ್ ಮಾಡಿದ ಕೂಡಲೇ ನಮಗೆ ಪಕ್ಕಕ್ಕೆ ಗೊತ್ತಾಗೋದು ದ ಟೆಂಪರೇಚರ್. ದ ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ increases, right? When a substance is heated, first thing we can notice is that the temperature of the substance increases, right? The next thing is that it changes its state. Changes its state. Like ಈಗ ತುಪ್ಪವನ್ನು ನಾವು ಗಟ್ಟಿ ತುಪ್ಪಕ್ಕೆ ಹೀಟ್ ಎನರ್ಜಿ ಸಪ್ಲೈ ಮಾಡಿದರೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದರೆ ಅದೇನಾಗ್ತದೆ? ಕರಗ್ತದೆ. ಸಾಲಿಡ್ ಸ್ಟೇಟಲ್ಲಿದ್ದದ್ದು ಲಿಕ್ವಿಡ್ ಸ್ಟೇಟಿಗೆ ಚೇಂಜ್ ಆಗ್ತದೆ. ಸೊ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಆಗ್ತದೆ. ಸೊ ವೆನ್ ಎ ಸಬ್ಸ್ಟೆನ್ಸ್ ಈಸ್ ಹೀಟೆಡ್, first thing is that its temperature increases, and the second thing is that it changes its state. It changes its state. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಆಗ್ತದೆ. ಸಾಲಿಡಿಂದ ಲಿಕ್ವಿಡಿಗೆ, ಲಿಕ್ವಿಡಿಂದ ಗ್ಯಾಸಿಗೆ, ರೈಟ್? ಇಟ್ ಚೇಂಜಸ್ ಇಟ್ಸ್ ಸ್ಟೇಟ್. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ದ್ಯಾಟ್ ಇಟ್ ಎಕ್ಸ್ಪಾಂಡ್ಸ್. ಇಟ್ ಎಕ್ಸ್ಪಾಂಡ್ಸ್. ವಾಟ್ ಡು ಯು ಮೀನ್ ಬೈ ಎಕ್ಸ್ಪಾನ್ಷನ್? ಚೇಂಜ್ ಇನ್ ದ ಸ್ಟ್ರಕ್ಚರ್, ರೈಟ್? ಇನ್ಕ್ರೀಸ್ ಇನ್ ದ ಸ್ಟ್ರಕ್ಚರ್. ಸೊ ಎಕ್ಸ್ಪಾಂಡ್ ಆಗೋದು ಅಂತಂದರೆ ಒಂದು ಸಬ್ಸ್ಟೆನ್ಸನ್ನು ನಾವು ಹೀಟ್ ಮಾಡ್ತಾ ಹೋದ ಹಾಗೆ ಅದರ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನು ಎಕ್ಸ್ಪಾನ್ಷನ್ ಅಂತ ಹೇಳೋದು. ಸೊ ವೆನ್ ವಿ ಹೀಟ್ ಅ ಸಬ್ಸ್ಟೆನ್ಸ್, we can notice that its temperature increases and it changes its state. It changes from one state to another state, and also it expands. These are the three main things when we happen when we heat a substance. But this is not same in the case of gas. When we heat a gas, of course temperature increases. ಗ್ಯಾಸಿಗೆ ಹೀಟ್ ಸಪ್ಲೈ ಮಾಡಿದರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ. ದ ಸೆಕೆಂಡ್ ಥಿಂಗ್ ಇಸ್ ದ್ಯಾಟ್ ಪ್ರೆಷರ್ ಇನ್ಕ್ರೀಸಸ್.
ಪ್ರೆಷರ್ ಇನ್ಕ್ರೀಸಸ್. ಪ್ರೆಷರ್ ಅಂತಂದರೆ ಒತ್ತಡ. ಒಂದು ಗ್ಯಾಸಿಗೆ ನಾವು ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡ್ತಾ ಹೋದರೆ ಅದರೊಳಗಿರುವ ಮಾಲಿಕ್ಯೂಲ್ಸ್ನ ಮೇಲೆ ಒತ್ತಡ ಹೇರ್ತಾ ಹೋಗ್ತದೆ, ಅಂದರೆ ಒತ್ತಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆ್ಯಂಡ್ ಆಲ್ಸೋ ಇಟ್ಸ್ ವಾಲ್ಯೂಮ್ ಇನ್ಕ್ರೀಸಸ್. ವಾಲ್ಯೂಮ್ ಇನ್ಕ್ರೀಸಸ್. ವಾಲ್ಯೂಮ್ ಮೀನ್ಸ್ ಗಾತ್ರ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಸೊ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ, ಒತ್ತಡ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಮಾಲಿಕ್ಯೂಲ್ ದೂರ ದೂರ ಹೋಗಲಿಕ್ಕೆ ಟ್ರೈ ಮಾಡ್ತದೆ. ಸೊ ದೂರ ಹೋದ ಹಾಗೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ when gas is heated, what happens? Its temperature increases, its pressure increases, and also its volume increases. Now, but this is for ನಾರ್ಮಲ್ ಗ್ಯಾಸ್ ಹೀಗೆ ಬಿಹೇವ್ ಮಾಡ್ತದೆ. ಬಟ್ ಲೋ ಡೆನ್ಸಿಟಿ ಗ್ಯಾಸಸ್ ವಿಚ್ ಇಸ್ ಎಟ್ ಲೋ ಡೆನ್ಸಿಟಿ ಗ್ಯಾಸಸ್ ಅಂತ ನಾವು ಕರಿತೇವೆ. ಸೊ ದೀಸ್ ಗ್ಯಾಸಸ್ ಒಬೇ ಸಮ್ ಸ್ಪೆಸಿಫಿಕ್ ಲಾಸ್. ಕೆಲವು ಲಾಗಳನ್ನು ಫಾಲೋ ಮಾಡ್ತದೆ. ಯಾವುದೆಲ್ಲ ಅದು ಲಾ ನೋಡ. ಸೊ ದ ಲಾಸ್ which are obeyed by gases at low density. Low density gases obeys some law. First law is Boyle's law. ಆಗಿದೆ ನಿಮಗೆ ಹೈಸ್ಕೂಲಲ್ಲಿ Boyle's law. Boyle is a name of scientist. So according to Boyle's law, very important, at constant temperature, pressure of the gas is inversely proportional to the volume of the gas. Pressure of the gas is inversely proportional to volume of the gas. What do you mean by inversely proportional? Inversely proportional ಅಂತಂದರೆ ಒಂದು ಸೈಡಲ್ಲಿರುವ ಟರ್ಮ್ ಇನ್ಕ್ರೀಸ್ ಆದರೆ ಈ ಕಡೆಯಲ್ಲಿರುವ ಟರ್ಮ್ ಡಿಕ್ರೀಸ್ ಆಗಬೇಕು. ಇದು ಡಿಕ್ರೀಸ್ ಆದರೆ ಇದು ಇನ್ಕ್ರೀಸ್ ಆಗಬೇಕು, ಉಲ್ಟಾ. So pressure is inversely proportional to volume. When I said when the gas is heated, its temperature increases, its pressure increases, its volume increases. ಆಗ ನಾನು ಹಾಗೆ ಹೇಳಿದ್ದು. But now what I am saying, pressure is inversely proportional to volume. What is that? Pressure, if pressure is increased, volume will decrease. If pressure is decreased, volume will increase. Why? Because there is a condition here, at constant temperature. ಟೆಂಪರೇಚರನ್ನು ಕಾನ್ಸ್ಟೆಂಟ್ ಇಟ್ಟು ಪ್ರೆಷರನ್ನು ಚೇಂಜ್ ಮಾಡ್ತಾ ಬಂದರೆ ವಾಲ್ಯೂಮ್ ಕೂಡ ಚೇಂಜ್ ಆಗ್ತದೆ. ಇನ್ವರ್ಸ್ಲಿ ಪ್ರೊಪೋರ್ಷನಲ್, ರೈಟ್? ಸೊ ಇದನ್ನು ಹೇಗೆ ಹೇಳೋದು? ಎಕ್ಸಾಂಪಲಲ್ಲಿ ಹೇಳೋದಾದರೆ, ಸಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತುಂಟು. ಐ ಕನ್ಸಿಡರ್ ದ ಎಕ್ಸಾಂಪಲ್ ಲೈಕ್ there are 60 students in a class. Okay, there are 60 students in a class. Only 60 students, so it is a constant. What is the rule? Rule is that you have to make the 5 students to sit in each bench. ಒಂದು ಬೆಂಚಲ್ಲಿ 5 ಸ್ಟೂಡೆಂಟ್ಸ್ ಕೂತ್ಕೊಳ್ಬೇಕು ಅಂತ ಉಂಟು ಅಂತ ಇಟ್ಕೊಳ್ಳ. 5 ಸ್ಟೂಡೆಂಟ್ಸ್ ಕೂತ್ಕೊಳ್ಬೇಕು, ರೈಟ್? ಸೊ ನಾವು ಒಂದು ಬೆಂಚಲ್ಲಿ 5 ಸ್ಟೂಡೆಂಟ್ ಕೂತ್ಕೊಳ್ಳೋದಾದರೆ ನಮಗೆ ಟೋಟಲ್ ಎಷ್ಟು ಬೆಂಚ್ ಬೇಕು? 12 ಬೆಂಚಸ್ ಬೇಕು, ರೈಟ್? 12 ಬೆಂಚಸ್ ಬೇಕು. ಅದೇ ಒಂದು ಬೆಂಚಲ್ಲಿ 6 ಸ್ಟೂಡೆಂಟ್ಸ್ ಕೂತ್ಕೊಳ್ಬೇಕು ಅಂತಾದರೆ ನಮಗೆ 10 ಬೆಂಚಸ್ ಸಾಕು, ರೈಟ್? 60 ಸ್ಟೂಡೆಂಟ್ಸ್ ಇರೋದು, ಒಂದು ಬೆಂಚಲ್ಲಿ 6 ಸ್ಟೂಡೆಂಟ್ಸ್ ಆದರೆ ಒಟ್ಟು 10 ಬೆಂಚಸ್ ಆಯಿತು. ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್ಸ್ ಆದರೆ ವಿ ವಾಂಟ್ 15 benches, right? So 60 students is a constant, number of students is a constant, temperature is constant. What is changing? When we change the number of benches, number of students sitting in each bench changes. ನೋಡಿ, ಒಂದು ಬೆಂಚಲ್ಲಿ 5 ಸ್ಟೂಡೆಂಟ್ ಕೂತ್ಕೊಳ್ಬೇಕು ಅಂತಾದರೆ ನಮಗೆ 12 ಬೆಂಚ್ ಬೇಕು. ಒಂದು ಬೆಂಚಲ್ಲಿ 6 ಸ್ಟೂಡೆಂಟ್ಸ್ ಒಟ್ಟಿಗೆ ಕೂತ್ಕೊಳಿಸ್ಬೇಕು ಅಂತಾದರೆ ನಮಗೆ 10 ಬೆಂಚು ಸಾಕು. ಒಂದು ಬೆಂಚಲ್ಲಿ 5ರಿಂದ 6 ಜಾಸ್ತಿ ಆದರೆ ಈಚ್ ಸ್ಟೂಡೆಂಟಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತದೆ, ಅಂದರೆ ಹತ್ರ ಕೂತ್ಕೊಳ್ಬೇಕು, ಒತ್ತಡ ಜಾಸ್ತಿ, ಪ್ರೆಷರ್ ಜಾಸ್ತಿ ಆಯಿತು. ಬಟ್ ವಾಲ್ಯೂಮ್ ಕಡಿಮೆ ಆಯಿತು. ನಮಗೆ 12 ಬೆಂಚ್ ಇಡುವಲ್ಲಿ
10 ಬೆಂಚ್ ಇಡುವಷ್ಟು ಜಾಗ ಸಾಕು, ರೈಟ್. ಸೊ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ವಾಲ್ಯೂಮ್ ಡಿಕ್ರೀಸ್ ಆಯಿತು. ಪ್ರೆಷರನ್ನು ಡಿಕ್ರೀಸ್ ಮಾಡಿದರೆ 6 ಸ್ಟೂಡೆಂಟ್ಸ್ ಕೂತ್ಕೊಳ್ಳುವಲ್ಲಿ ಬರೀ 4 ಸ್ಟೂಡೆಂಟ್ಸನ್ನು ಕೂತ್ಕೊಳ್ಳಿಸಿದರೆ ಅವರು ಸ್ವಲ್ಪ ದೂರ ಆರಾಮ್ಸೆ ಕೂತ್ಕೊಳ್ಬೋದು. ಪ್ರೆಷರ್ ಡಿಕ್ರೀಸ್ ಆಯಿತು. ಬಟ್ ನಮಗೆ ಎಷ್ಟು ಬೆಂಚ್ ಬೇಕು? 15 ಬೆಂಚ್ ಬೇಕು. ಸೊ ನಮಗೆ ಒಂದಷ್ಟು ಜಾಗ ಜಾಸ್ತಿ ಬೇಕು. ಸೊ ಈ ಎಕ್ಸಾಂಪಲನ್ನು ಇಟ್ಕೊಂಡು ನೀವು ನೆನ್ಪಿಟ್ಕೊಳ್ಬೋದು, ಅಥವಾ ಹೀಗೆ ನೆನ್ಪಿಟ್ಕೊಂಡ್ರು ಸಾಕು. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್. ಸೊ ಯೂಶುವಲಿ we write pressure P is inversely proportional to V, volume. And whenever we have a proportionality sign in an equation, we can replace this proportionality sign by equal sign by putting a constant term in the equation, like P is equal to 1 by V ಅಂತ ಬರಿಬೇಕು ಅಂತಾದರೆ, ಪ್ರೊಪೋರ್ಷನಾಲಿಟಿ ಸೈನ್ ತೆಗೆದು ಇಕ್ವಾಲಿಟಿ ಸೈನ್ ಹಾಕಬೇಕು ಅಂತಾದರೆ ಐ ಹ್ಯಾವ್ ಟು ಇಂಟ್ರೊಡ್ಯೂಸ್ ಅ ಕಾನ್ಸ್ಟೆಂಟ್ ಟರ್ಮ್, ಎನಿ ಕಾನ್ಸ್ಟೆಂಟ್. ಸೊ P is equal to 1 by V into some constant, or if I bring this V term here, PV is equal to a constant. PV is equal to a constant. So this is the equation of Boyle's law. PV is equal to a constant. Product of pressure and volume of the gas will be a constant when the temperature is constant. If you consider two gases, gas 1 of pressure P1, gas 1 of pressure P1 and volume V1, okay, and gas 2 of pressure P2 and volume V2, what happens? For if we are writing Boyle's law for the first gas, we can write P1 V1 is equal to a constant. If we are writing equation Boyle's law for second gas, P2 V2 is equal to a constant. So by these two equations I can write P1 V1 is equal to P2 V2. This is for two gases. P1 V1 is equal to P2 V2. So at Boyle's law says that at constant temperature pressure is inversely proportional to volume. PV is equal to constant, or for two gases if you consider P1 V1 is equal to P2 V2. This is about Boyle's law. Now I'll write it here. That will help you when we recall the things. PV is equal to a constant, I'll write it as K constant, or for two gases P1 V1 is equal to P2 V2, right. Now coming to the next law, Charles law. Charles is again name of the scientist. So Charles law, we have two laws in Charles law. So first law is at constant pressure volume of the gas is directly proportional to temperature of the gas. Volume of the gas is directly proportional to temperature of the gas when the pressure is kept constant. ಒತ್ತಡ ಕಾನ್ಸ್ಟೆಂಟ್ ಇಟ್ಟು, ಒತ್ತಡ ಚೇಂಜ್ ಮಾಡಲಿಕ್ಕಿಲ್ಲ ಗ್ಯಾಸ್ ಇದ್ದು. ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದರೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಮೀನಿಂಗ್ ಯಾವುದು? ಇಫ್ ದ ಟರ್ಮ್ in one side increases, the term in another side also increases. If it decreases, it also decreases, right? ಕರೆಕ್ಟ್ ಆಗಿ ಇದು ಡಿಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗಬೇಕು, ಇದು ಇನ್ಕ್ರೀಸ್ ಆದರೆ ಇದು ಇನ್ಕ್ರೀಸ್ ಆಗಬೇಕು. ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅದೇ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋ ನೋಡಿ. ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತಂದರೆ ಪ್ರೆಷರ್ ಸೇಮ್ ಇರಬೇಕು. ಸೊ ಒಂದು ಬೆಂಚಲ್ಲಿ ಎಷ್ಟು ಸ್ಟೂಡೆಂಟ್ ಕೂತ್ಕೊಳ್ಬೇಕು ಅಷ್ಟೇ ಸ್ಟೂಡೆಂಟ್ ಕೂತ್ಕೊಳ್ಬೇಕು ಲಾ. ಸೊ ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್ಸ್ ಕೂತ್ಕೊಳ್ಬೋದು ಅಂತ ಇಟ್ಕೊಳ್ಳೋ at constant pressure. ಇದು ಲಾ, ಇದನ್ನು ನಾವು ಫಾಲೋ ಮಾಡಬೇಕು. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ
ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು. ಹೇಗೆ ಹೇಳೋದು ನೋಡಿ, 40 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋ, ಒಂದು ಕ್ಲಾಸಲ್ಲಿ 40 ಸ್ಟೂಡೆಂಟ್ಸ್ ಇದ್ದಾರೆ. ಆಗ 40 ಸ್ಟೂಡೆಂಟ್ಸ್ ಇದ್ದರೆ ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್ಸ್ ಕೂತ್ಕೊಳ್ಬೋದು. ಆಗ ನಮಗೆ ಎಷ್ಟು ಬೆಂಚ್ ಬೇಕಾಗ್ತದೆ? 10 ಬೆಂಚಸ್ ಬೇಕಾಗ್ತದೆ. 10 ಬೆಂಚಸ್ ಬೇಕಾಗ್ತದೆ. 60 ಸ್ಟೂಡೆಂಟ್ಸ್ ಆದರು, 60 ಸ್ಟೂಡೆಂಟ್ಸ್ ಆದರು, ಆಗ ಎಷ್ಟು ಕೂತ್ಕೊಳ್ಬೋದು? ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್ಸ್ ಅಂತಂದರೆ 60 ಸ್ಟೂಡೆಂಟ್ಸಿಗೆ ನಮಗೆ 12 ಬೆಂಚಸ್ ಬೇಕಾಗ್ತದೆ. ಕರೆಕ್ಟ್ ಅಲ್ಲ? 15 ಬೆಂಚಸ್ ಬೇಕಾಗ್ತದೆ. ರೈಟ್? 80 ಸ್ಟೂಡೆಂಟ್ಸ್ ಬಂದರು, 80 ಸ್ಟೂಡೆಂಟ್ಸ್ ಬಂದರು, ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್ಸ್ ಮಾತ್ರ ಅಲೌಡ್. ಸೊ ಒಟ್ಟು ಎಷ್ಟು ಬೆಂಚ್ ಬೇಕಾಗ್ತದೆ? 20 ಬೆಂಚಸ್ ಬೇಕಾಗ್ತದೆ. 20 ಬೆಂಚಸ್ ಬೇಕಾಗ್ತದೆ. ಸೊ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್. ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್, ಸೊ ಅದು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿ ಸ್ಟೂಡೆಂಟ್ನ ಮೇಲೆ ಪ್ರೆಷರ್ ಅಪ್ಲೈ ಮಾಡಿದ್ದು ಸೇಮ್. ಇಫ್ ದ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್. 40 ಸ್ಟೂಡೆಂಟ್ಸ್ ಇದ್ದರೆ 10 ಬೆಂಚಸ್ ಸಾಕು. 60 ಸ್ಟೂಡೆಂಟ್ಸ್ ಆದ ಕೂಡಲೇ 15 ಬೆಂಚಸ್ ಬೇಕು, ಸೊ ಜಾಗ ಜಾಸ್ತಿ ಬೇಕು, ವಾಲ್ಯೂಮ್ ಜಾಸ್ತಿ ಬೇಕು. 80 ಸ್ಟೂಡೆಂಟ್ಸ್ ಆದ ಕೂಡಲೇ 20 ಬೆಂಚಸ್ ಬೇಕು, ವಾಲ್ಯೂಮ್ ಮತ್ತು ಜಾಸ್ತಿ ಬೇಕು. ಸೊ ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಆಲ್ಸೋ increases. This is just an example. You should not write these things in the exam. It is enough if you study the law statement. At constant pressure, volume is directly proportional to temperature. Volume is written as capital letter V, is directly proportional to capital letter T. And if I want to replace this proportionality sign in the equation by equality sign, V is equal to T when I introduce a constant term, right? V is equal to some constant into T. Let us bring this temperature term here. V divided by T is equal to constant. This is the law, Charles law, first Charles law. V by T is equal to constant. V by T is equal to constant. Now let us consider two gases. Gas 1 is having volume V1. It is maintained at temperature T1 and pressure of the gas is P1. Gas 2 is having volume V2. It is having temperature T2, pressure P2. Okay? At constant pressure, that means P1 is equal to P2, pressure same ಆದರೆ V1 by T1 is equal to constant for first gas and V2 by T2 is equal to constant for second gas, and by combining these two I can write V1 by T1 is equal to V2 by T2. This is the Charles law for two gases. ಸೊ ಒಟ್ಟಿಗೆ ಬರೆಯುವ, ಇಲ್ಲಿ ಬರಿತೇನೆ ನಾನು. ಸ್ಟೇಟ್ಮೆಂಟ್ ಆಫ್ ಫಸ್ಟ್ ಚಾರ್ಲ್ಸ್ ಲಾ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ವಾಲ್ಯೂಮ್ ಆಫ್ ದ ಗ್ಯಾಸ್ is directly proportional to temperature, or V by T is equal to constant K, or for two gases V1 by T1 is equal to V2 by T2. V2 by T2. So this is first Charles law. We have another Charles law, second Charles law. It states that at constant volume constant ಇಟ್ಟಿದ್ದೇವೆ ನಾವೀಗ, pressure of the gas is directly proportional to temperature. Now at constant volume, pressure of the gas is directly proportional to temperature. ಹೇಗೆ ಹೇಳುದು ನೋಡಿ. ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತಂದರೆ ನಮ್ಮ ಹತ್ರ ಬೆಂಚ್ ಇರೋದು 10 ಬೆಂಚ್ ಅಂತ ಇಟ್ಕೊಳ್ಳೋ. ವಿ ಹ್ಯಾವ್ ಓನ್ಲಿ 10 ಬೆಂಚಸ್. ಪ್ರೆಷರ್ ಆಫ್ ದ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ನೌ ದೇರ್ ಆರ್ 40 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಯು ಹ್ಯಾವ್ ಓನ್ಲಿ 10 ಬೆಂಚಸ್ ಇನ್ ದ ಕ್ಲಾಸ್. ಸೊ ಈಚ್ ಬೆಂಚ್ ವಿಲ್ ಹ್ಯಾವ್ ಹೌ ಮೆನಿ ಸ್ಟೂಡೆಂಟ್ಸ್? 4 students. 4 students should sit in each bench, in one bench. If there are 60 students, number of students increased, we have only 10 benches.
then what happens, how many benches you want? You want 6 benches, sorry 6 students in each bench. ಒಂದು ಬೆಂಚಲ್ಲಿ 6 ಸ್ಟೂಡೆಂಟ್ಸ್ ಕೂತ್ಕೊಳ್ಬೇಕು. 80 students are there, but you have only 10 benches. Then each bench will have 8 students. ಈಗ ನೋಡಿ, we have only 10 bench, okay, at constant volume. ನಮ್ಮ ಹತ್ರ ವಾಲ್ಯೂಮ್ ಚೇಂಜ್ ಮಾಡುವ ಹಾಗೆ ಆಪ್ಷನ್ ಇಲ್ಲ. ಸೊ ವಿ ಹ್ಯಾವ್ ಓನ್ಲಿ 10 ಬೆಂಚ್. 40 ಸ್ಟೂಡೆಂಟ್ಸ್ ಇರುವಾಗ 4 ಸ್ಟೂಡೆಂಟ್ಸ್ ಕೂತ್ಕೊಳ್ತಿದ್ರು ಒಂದು ಬೆಂಚಲ್ಲಿ. 60 ಸ್ಟೂಡೆಂಟ್ಸ್ ಆಯಿತು ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಆಯಿತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಯಿತು. ಆಗೇನಾಗಬೇಕು, ಒಂದು ಬೆಂಚಲ್ಲಿ 6 ಸ್ಟೂಡೆಂಟ್ಸನ್ನು ಕೂತ್ಕೊಳ್ಳಿಸ್ಬೇಕು. 4 ಕೂತ್ಕೊಳ್ತಿದ್ದಲ್ಲಿ 6 ಕೂತ್ಕೊಳ್ಳುವಾಗ ಸ್ಟೂಡೆಂಟ್ಸಿನ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು, ಒತ್ತಡ ಜಾಸ್ತಿ ಆಯಿತು, ಹತ್ರ ಕೂತ್ಕೊಳ್ಬೇಕು. 80 ಸ್ಟೂಡೆಂಟ್ಸ್ ಆದರು. 80 ಸ್ಟೂಡೆಂಟ್ಸ್ ಆಗುವಾಗ ಒಂದು ಬೆಂಚಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಬೇಕು? 8 ಸ್ಟೂಡೆಂಟ್ಸ್ ಬೇಕು, ಮತ್ತು ಪ್ರೆಷರ್ ಜಾಸ್ತಿ ಆಯಿತು. ಸೊ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ pressure of the gas increases when you increase the temperature, right? This is Charles' second law. Now you have to write these things in terms. So at constant volume, volume is constant, pressure P is directly proportional to temperature T. Now P, I want to replace proportionality sign by equality sign. P is equal to T into some constant, right? Proportionality sign ತೆಗೆದು equality sign ಹಾಕುವಾಗ ಒಂದು constant introduce ಮಾಡಬೇಕು. Now let us bring this T temperature term here. P by T is equal to a constant. This is Charles' second law. Or if you are writing this Charles' law for 2 gases, gas 1 is at pressure P1, temperature T1 and volume V1. Gas 2 is at pressure P2, volume V2 and temperature T2, but we have at constant volume. So volume of the 2 gases is constant V. Then for first gas, Charles' law can be written as P1 by T1 is equal to some constant, P by T is equal to constant. For the second gas, T2 by T2 is equal to constant. So by on combining these two, I can write P1 by T1 is equal to P2 by T2. This is the Charles' law for 2 gases. For 2 gases. So I'll write these things here. P by T is equal to constant. For 2 gases, P1 by T1 is equal to P2 by T2. Let us recall all the laws. First we have Boyle's law, which states that, see, confuse ಮಾಡಿಕೊಳ್ಳಿಕ್ಕಿಲ್ಲ, there are only 3 variables here. One is pressure, another one is volume, another one is temperature. Okay, Boyle's law ಗೆ ಮಾತ್ರ inversely proportional ಬರುದು. ಚಾರ್ಲ್ಸ್ ಲಾ ಎರಡಕ್ಕೂ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಬಾಯ್ಲ್ಸ್ ಲಾದಲ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅನ್ನು ಕಾನ್ಸ್ಟೆಂಟ್ ಇಟ್ಟರೆ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಪಿ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆ್ಯಂಡ್ ಫಾರ್ 2 ಗ್ಯಾಸಸ್ P1 V1 ಈಸ್ ಈಕ್ವಲ್ ಟು P2 V2. ಚಾರ್ಲ್ಸ್ ಲಾ, ಫಸ್ಟ್ ಚಾರ್ಲ್ಸ್ ಲಾಗೆ ಇದು ಆ ಕಡೆ ಈ ಕಡೆ ಆದರೂ ತೊಂದರೆ ಇಲ್ಲ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟರೆ ಉಳಿದದ್ದು ಯಾವುದು 2 ವೇರಿಯೇಬಲ್ V ಆ್ಯಂಡ್ T, ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. V by T is equal to constant. For 2 gases, V1 by T1 is equal to V2 by T2. Second law, at constant volume. ಈಗ ಯಾವುದು ಬಾಕಿ ಇರೋದು ಕಾನ್ಸ್ಟೆಂಟ್ ಇಡಲಿಕ್ಕೆ? ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟರೆ 2 ಯಾವುದು ವೇರಿಯೇಬಲ್ ಉಳಿಯೋದು? ಪ್ರೆಷರ್ ಮತ್ತು ಟೆಂಪರೇಚರ್. ಪ್ರೆಷರ್ ಮಸ್ಟ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. P by T is equal to constant. P1 by T1 is equal to P2 by T2. Okay. Now these are Boyle's law and Charles' law. ಎಕ್ಸಾಮಿಗೆ ಇದೆರಡರಲ್ಲಿ ಯಾವುದಾದ್ರೂ ಒಂದು ಗ್ಯಾರಂಟಿ ಕ್ವೆಶನ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಾಯ್ಲ್ಸ್ ಲಾ ಆರ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಚಾರ್ಲ್ಸ್ ಲಾ. ಯು ಹ್ಯಾವ್ ಟು ರೈಟ್ ದ ಇಕ್ವೇಶನ್ ಸ್ಟೇಟ್ಮೆಂಟ್
equation and you have to explain the terms. What is P, what is P, what is T, like that. Now, we have 3 equations now. PV is equal to constant, V by T is equal to constant, P by T is equal to constant. I'll combine all these equations and write it as PV by T is equal to a constant. Okay. I'll combine these 3 equations and write it as PV by T is equal to C. See, PV is equal to constant, Boyle's law, P by T is equal to constant, Charles law, V by T is equal to constant, Charles law. So, on combining Boyle's law and Charles law, I have written this equation, PV is equal to constant, and this equation is called as ideal gas law. Ideal gas law. This equation, which is obtained by combining Boyle's law and Charles law, is called as ideal gas law. For dilute gas, what do you mean by dilute gas? Gas in which concentration of the molecule is very less. ಡೈಲ್ಯೂಟ್ ಮಾಡೋದು ಅಂತಂದರೆ ಹೇಗೆ, ನಾವು ಜ್ಯೂಸ್ ಮಾಡುವಾಗ ಎಸೆನ್ಸಿಗೆ ನೀರು ಹಾಕಿ ಡೈಲ್ಯೂಟ್ ಮಾಡ್ತೇವೆ, ಸಕ್ಕರೆ ಹಾಕ್ತೇವೆ, ಸರಿಯಲ್ಲ. ಸೊ ಡೈಲ್ಯೂಟ್ ಗ್ಯಾಸ್ ಅಂತಂದರೆ ಸ್ಟ್ರಾಂಗ್ ಇದ್ದದನ್ನು ಸ್ವಲ್ಪ ವಾಟರ್ ಹಾಕಿ ಕಡಿಮೆ ಮಾಡೋದು, ಕಾನ್ಸಂಟ್ರೇಷನ್ ಕಡಿಮೆ ಮಾಡೋದು. ಸೊ ಅಂಥ ಗ್ಯಾಸಿಗೆ ಈ ಇಕ್ವೇಷನನ್ನು ಹೇಗೆ ಬರೀತಾರೆ ಅಂತಂದರೆ ಪಿ ವಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಟಿ. ಬಿಕಾಸ್ we have ideal gas law as PV is equal to T, PV by T is equal to constant. Experimentally it was observed that this constant is nothing but R. R is called as universal gas constant. Universal gas constant. And the value of R is equal to 8.314 joule per mole per Kelvin. You can see, right? 8.314 joule per mole per Kelvin. Constant is a number. So experimentally ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಸುಮಾರು ಗ್ಯಾಸಸ್ಸಿಗೆ ಐಡಿಯಲ್ ಗ್ಯಾಸ್ ಲಾ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡುವಾಗ ದೇ ಫೌಂಡ್ ದ್ಯಾಟ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಈಸ್ ರಿಟರ್ನ್ ಕ್ಯಾನ್ ಬಿ ರಿಟರ್ನ್ ಆಸ್ ಆರ್ ಆ್ಯಂಡ್ ಇಟ್ ಈಸ್ constant for everything, every gas in the universe. So it was named as universal gas constant and the value was found to be 8.314 joule per mole per Kelvin. Joule per mole per Kelvin. We can see another term here, mu. Mu. What is mu? Mu is number of moles in the gas sample. ಗ್ಯಾಸ್ ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಉಂಟು, ಎಷ್ಟು ಮೋಲ್ಸಿನಷ್ಟು ಮಾಲಿಕ್ಯೂಲ್ಸ್ ಉಂಟು, ಇದೆಲ್ಲ ಕೆಮಿಸ್ಟ್ರಿಯಲ್ಲಿ ಬರ್ತದೆ ನಿಮಗೆ, ಡೀಟೇಲ್ ಆಗಿ ಬಂದಿರ್ಬೋದು. ನಂಬರ್ ಆಫ್ ಮೋಲ್ಸ್ ಇನ್ ದ ಗ್ಯಾಸ್ ಸ್ಯಾಂಪಲ್. ಗ್ಯಾಸ್ ಸ್ಯಾಂಪಲಲ್ಲಿ ನಾವು ತಗೊಂಡ ಸ್ಯಾಂಪಲಲ್ಲಿ ಎಷ್ಟು ಮೋಲ್ಸ್ ಉಂಟು ಅದನ್ನು ಮ್ಯೂ ಅಂತ ಬರೆಯುವುದು. ಸೊ ಪಿ ವಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಟಿ ಫಾರ್ ಡೈಲ್ಯೂಟ್ ಗ್ಯಾಸ್. This equation is very very important and this equation is called as ideal gas equation. Ideal gas equation. Normally the gases will not obey this equation. ಚೂರು ಆ ಕಡೆ ಈ ಕಡೆ ಇರ್ತದೆ, ಯಾಕೆಂತಂದರೆ ಈ ಇಕ್ವೇಷನನ್ನು ಅವರು ಫೈಂಡ್ ಔಟ್ ಮಾಡಿದ್ದು ಐಡಿಯಲ್ ಗ್ಯಾಸ್ಗೆ. ಐಡಿಯಲ್ ಗ್ಯಾಸ್ ಅಂತಂದರೆ ಬಾಯ್ಲ್ಸ್ ಲಾ ಆ್ಯಂಡ್ ಚಾರ್ಲ್ಸ್ ಲಾವನ್ನು ಯಾವ ಗ್ಯಾಸ್ ಕರೆಕ್ಟಾಗಿ ಒಬೆ ಮಾಡ್ತದೆ, ಪರ್ಫೆಕ್ಟ್ಲಿ ಒಬೆ ಮಾಡ್ತದೆ, ಅದನ್ನು ಐಡಿಯಲ್ ಗ್ಯಾಸ್ ಅಂತ ಹೇಳ್ದು. ದ ಗ್ಯಾಸ್ ವಿಚ್ ಒಬೇಸ್ ಬಾಯ್ಲ್ಸ್ ಲಾ ಆ್ಯಂಡ್ ಚಾರ್ಲ್ಸ್ ಲಾ ಪರ್ಫೆಕ್ಟ್ಲಿ is called as ideal gas and the equation was found to be PV is equal to mu RT. So the equation is called as ideal gas equation. So exam alli write ideal gas equation and explain the terms anta bartide, important. So you have to write PV is equal to mu RT where P is pressure, V is volume, mu is number of moles in the gas sample, R is universal gas constant and its value is 8.314 joule per mole per Kelvin and T is temperature. Right? It is very important. But if they ask what is ideal gas law,
you have to write this, PV by T is equal to constant. Ideal gas equation is this one, PV is equal to mu RT. It is written only for dilute gas. Okay, fine. Now